ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾಯಿ ಆರಿ ವರ್ಕ್ ಎಂಬ್ರಾಯ್ಡ್ರಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನೋಡಿ ಸಿಲ್ಕ್ ಥ್ರೆಡ್ಡಲ್ಲಿ ಯಾವ ರೀತಿಯಾಗಿ ಬೇಸಿಕ್ ಸ್ಟಿಚ್ನ ಹಾಕೋದು ತೋರಿಸ್ಕೊಡ್ತೀನಿ. ಆ ಬೇಸಿಕ್ ಸ್ಟಿಚ್ ಹಾಕೋಕ್ಕಿಂತ ಮುಂಚೆ ಎಷ್ಟು ಎಳೆ ಮಾಡ್ಕೋಬೇಕು ಬೇಸಿಕ್ ಥ್ರೆಡ್ಡಿಗೆ ಅಂತ ಹೇಳ್ಬಿಟ್ಟು ಥ್ರೆಡ್ಡಿಂದ ಎಷ್ಟು ನಾನೀಗ ಜರಿ ಥ್ರೆಡ್ಡಲ್ಲಿ ಒಂದೇ ಎಳೆಯಿಂದನೇ ಹಾಕಿದ್ದೀನಿ. ಈ ಜರಿ ಥ್ರೆಡ್ಡಲ್ಲಿ ಒಂದೇ ಎಳೆನೂ ಹಾಕ್ಬೋದು, ಟೂನೂ ಹಾಕ್ಬೋದು. ಫಸ್ಟ್ ಬೇಸಿಕ್ ಸ್ಟಿಚ್ಚಲ್ಲಿ ಒಂದೇ ಎಳೆಯಿಂದನೇ ಡಿಸೈನ್ನ ಹಾಕಿದ್ದೀವಿ ನೋಡಿ. ಇವಾಗ ಸಿಲ್ಕ್ ಥ್ರೆಡ್ ಅಂತ ಬರುತ್ತೆ ನೋಡಿ, ಕುಚ್ಚೆಲ್ಲ ಕಟ್ತಾನೆ. ಹಿಂದಿನ ವಿಡಿಯೋದಲ್ಲೆಲ್ಲ ನಿಮಗೆ ಈ ಸಿಲ್ಕ್ ಥ್ರೆಡ್ ಬಗ್ಗೆ ಹೇಳಿದ್ದೆ. ಈ ಸಿಲ್ಕ್ ಥ್ರೆಡ್ನ ಎಷ್ಟು ಎಳೆ ತೊಗೋಬೇಕು, ದಾರಾನ ಯಾವ ರೀತಿಯಾಗಿ ನಾವು ಈಸಿ ಮೆಥಡಲ್ಲಿ ಡಿಸೈನ್ ಮಾಡೋಕ್ಕೆ ಈಸಿ ಮೆಥಡಲ್ಲಿ ಆ ದಾರದಿಂದ ಹೇಗೆ ಸುತ್ಕೋಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಈ ಥರ ನಾನು ರಟ್ ಪೀಸಲ್ಲಿ ಈ ಥರ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಈಗ ಮನೆಯಲ್ಲಿ ರಟ್ ಪೀಸಿಗೆ ಅವಾಗೆಲ್ಲ ಫಾಲ್ಸಿಗೆಲ್ಲ ಇದೇ ಥರನೇ ಬರ್ತಿತ್ತು. ಹಿಂದೆ ಎಲ್ಲ ಫಾಲ್ಸ್ ಒಂದು 15-20 ವರ್ಷದ ಹಿಂದ್ಗಡೆ ಫಾಲ್ಸ್ ಒಳಗಡೆ ಸ್ವಲ್ಪ ದಾರ ಸುತ್ತಿ ಈ ಥರ ರಟ್ ಪೀಸ್ನ ಇಟ್ಟಿರ್ತಿದ್ರು. ಇವಾಗೆಲ್ಲ ಈಗ ಬರ್ತಾ ಇಲ್ಲ. ನಾನು ಆವಾಗ ಅದೇ ರಟ್ ಪೀಸ್ ನನ್ನ ಹತ್ರ ಹಾಗೆ ಇತ್ತು ಒಂದು. ಅದೇ ರಟ್ ಪೀಸನ್ನು ಇಟ್ಕೊಂಡು ಈ ಥರ ರಟ್ಟಲ್ಲಿ ನೋಡಿ, ನಾನು ಈ ಥರ ರಟ್ ಪೀಸ್ನ ಹಿಂಗೆ ಇಟ್ಕೊಂಡು ನೋಡಿ, ನಿಮಗೆ ರಟ್ ಪೀಸ್ ಇಲ್ಲ ಅಂದರೆ ಹಾಗೆ ಕೂಡ ಇದನ್ನೇ ನೀವು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಸ್ಕ್ರೀನ್ಶಾಟ್ ತಕ್ಕೊಂಡು ಹಾಗೆ ಡಿಸೈನು ಕೂಡ ಮಾಡ್ಕೋಬೋದು. ಈ ಥರ ಜಸ್ಟ್ ಈ ಥರ ಈ ಥರ ಒಂದು ಹಿಂಗೆ ಲೈನ್ ಎಳ್ಕೋಬೇಕು. ಇದನ್ನು ಇವಾಗ ಕಟ್ ಮಾಡ್ಕೋಬೇಕು ಶೇಪಲ್ಲಿ. ನೀವು ನೀಟಾಗಿ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ನೋಡಿ. ಈ ಥರ ನಾನೀಗ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಇದನ್ನು ಕೂಡ ತಗೊಂಡು ಸ್ಕ್ರೀನ್ಶಾಟ್ ತೊಗೊಂಡು ಕಟ್ ಮಾಡ್ಕೋಬೋದು. ನೀವು ಡಿಸೈನ್ ತಗೊಂಡು ನೋಡಿ, ಈ ಥರ ಕಟ್ ಮಾಡ್ಕೊಂಡು ಆದಮೇಲೆ ಇವಾಗ ನಾವು ಈ ಥ್ರೆಡ್ಡಲ್ಲಿ ಎಷ್ಟು ಎಳೆ ತೊಗೋಬೇಕು ಅಂತ ಹೇಳ್ಕೊಡ್ತೇನೆ. ಒಂದೊಂದು ಡಿಸೈನಿಗೆ ಒಂದೊಂದು ಇಷ್ಟು ಎಳೆ ಅಂತಂದಿರುತ್ತೆ. ಈ ಬೇಸಿಕ್ ಸ್ಟಿಚ್ ಹಾಕೋಕ್ಕೆ ಎಲ್ಲರೂ ಕಾಮನ್ನಾಗಿ, ಎಲ್ಲರೂ ಅಂತಲ್ಲ, ಇದರಲ್ಲಿ ಬೇಸಿಕ್ ಇದರಲ್ಲಿ 2 ಎಳೆ ತೊಗೋಬೇಕು. 2 ಎಳೆನ ಯಾವ ರೀತಿಯಾಗಿ ತಗೋಬೇಕು ಅನ್ನೋದನ್ನು ನಾನು ಇವತ್ತಿನ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. 2 ದಾರ ಇತ್ತು ಅಂದರೆ 2 ದಾರದಿಂದ ಒಂದೊಂದು ಎಳೆ ತಗೊಂಡು ಇದಕ್ಕೆ ಸುತ್ಕೋಬೋದು. ನಾನು 2 ಎಳೆ ದಾರ ಇಲ್ಲ ಅಂದರೆ ನಾನೇನು ಮಾಡ್ತೇನೆ ಗೊತ್ತಾ, ಎಲ್ಲರೂ ಕಿಟಕಿಯಿಂದ ಕಿಟಕಿಗೆ 2 ಎಳೆ ಮಾಡಿಕೊಂಡು ಸುತ್ಕೊತೀನಿ. ಆ ಥರ ಇಲ್ಲ ಅಂದರೆ ನೋಡಿ, ಈ ಥರ ಹೀಗೆ ನಾನು ಇಲ್ಲೇ ಈ ಥರ ಮಾಡಿಕೊಂಡ್ರೆ ನಿಮಗೆ ನೆಕ್ಸ್ಟು ಈಸಿ ಆಗುತ್ತೆ. ನಿಮ್ಗೆ ಪದೇ 2 ಎಳೆ ಕಟ್ ಮಾಡೋದು ಹಾಕುವಂತ ಕೂತ್ಕೋಬೇಕು. ಸೊ ಇದು ನಿಮಗೆ ಬರೋದಿಲ್ಲ ನೋಡಿ. ಈ ಥರ ಒಂದಿಷ್ಟು ನಾನು ದಾರಾನ ಹಿಂಗೆ ಬಿಟ್ಕೊಂಡಿದ್ದೀನಿ. ಈಗ ನೋಡಿ, ಬಿಟ್ಕೊಂಡೆ ಒಂದು ಸ್ವಲ್ಪ ದಾರನ ಬಿಟ್ಕೊಂಡು ಇವಾಗ ರೀಲ್ ಇದೆಯಲ್ಲ, ರೀಲ್ ದಾರಕ್ಕೂ ಇದಕ್ಕೂ ಒಂದು ಗಂಟು ಹಿಂಗೆ ಒಂದು ಮಡ್ಚ್ಕೊಂಡು ಒಂದು ಹತ್ರ ಹಿಂಗೆ ಮಡ್ಚ್ಕೊಂಡು ನೋಡಿ, ಇದು ಬಿಟ್ಕೊಂಡಿರೋ ದಾರ, ಇದು ರೀಲ್ ಹತ್ರ ಇರೋ ದಾರನ ಇವಾಗ ಈ ಗಂಟನ್ನ ಈ ಥರ ಈ ರಟ್ ಪೀಸಿಗೆ ಹಿಂಗೆ ಇಟ್ಕೊಂಡು ನೋಡಿ, ಇವಾಗ 2 ಎಳೆ ಆಯಿತು. ಗೊತ್ತಾಯ್ತಾ? 2 ಎಳೆ ಮಾಡ್ಕೋಬೇಕು. ಈ ಕಡೆ ರೀಲ್ ದಾರ, ಈ ಕಡೆ ನಾನು ಬಿಟ್ಕೊಂಡಿರೋ ದಾರನ ಬಿಟ್ಕೊಂಡು ಇವಾಗ ಈ ಥರ ಇದಕ್ಕೆ ಸುತ್ಕೋಬೇಕು ನೋಡಿ. ಇವಾಗ ನಾನು ಸುತ್ಕೊಂಡಿದ್ದೀನಿ ಈ ಥರ ಹಿಂಗೆ ಸುತ್ಕೊಂಡು. ಈಗ ಲಾಸ್ಟ್ ಉಳಿದಿರತ್ತಲ್ಲ, ಉಳಿದ ಮೇಲೆ ಇದನ್ನು ಈ ಥರ ಕಟ್ ಮಾಡಿಕೊಂಡು ಈಗ ಇದನ್ನು ಗಂಟು ಹಾಕ್ಕೋಬೇಕು. ಗಂಟು ಹಾಕಿದ ನಂತರ ಇವಾಗ ಈ ಕಡೆಗೆ ಸ್ವಲ್ಪ ಹಿಂಗೆ ಕ್ರಾಸಲ್ಲಿ ಹಿಂಗೊಂದು ಸ್ವಲ್ಪ ಕಟ್ ಮಾಡಬೇಕು. ಇದು ರಟ್ನ ಕಟ್ ಮಾಡ್ಕೊಂಡಾದಮೇಲೆ ಈ ಸುತ್ಕೊಂಡಿರ್ತೀರಲ್ಲ, ಸುತ್ಕೊಂಡಿದ್ದನ್ನು ಇದ್ರೊಳಗಡೆ ಹಿಂಗೆ ಸಿಕ್ಸ್ಕೊಂಡು ಇಟ್ಕೋಬೇಕು ಹಿಂಗೆ. ಆವಾಗ ಈ ಥ್ರೆಡ್ಡು ಗಂಟಾಗೋದಿಲ್ಲ. ನೀವು ಈ ಥರ ರಟ್ ಪೀಸಸ್ನ ಸ್ಟಾಕ್ ಮಾಡಿ ಇಟ್ಕೊಂಡ್ರೆ ನಿಮಗೆ ವರ್ಕ್ ಮಾಡೋಕ್ಕೆ ಈಸಿ ಆಗುತ್ತೆ. ಇಲ್ಲ ಅಂದರೆ ನೀವು ಪದೇ ಸ್ವಲ್ಪ ದಾರ 2 ಎಳೆ ಕಟ್ ಮಾಡ್ಕೊಳ್ಳೋದು, ಎಷ್ಟು ಬೇಕು ಅಷ್ಟು ಡಿಸೈನ್ಗೆ ಹಾಕೋತಾ ಕೂತ್ರೆ ದಾರ ಕಟ್ ಮಾಡಿಕೊಂಡು ಆಮೇಲೆ ದಾರನೂ ಕೆಳಗಡೆ ನಾವು ಹಾಗೆ 2 ಎಳೆ ದಾರ ಹಾಗೆ ಬಿಟ್ಟರೆ ಗಂಟಾಗೋ ಚಾನ್ಸಸ್ ಇರುತ್ತೆ. ನಿಮ್ಗೆ ಈ ಥರ ಮಾಡಿಕೊಂಡ್ರೆ ಈಸಿ ಆಗುತ್ತೆ ನೋಡಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ 2 ಎಳೆ ದಾರದಿಂದ ಡಿಸೈನ್ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. 2 ಎಳೆ ದಾರದಿಂದ ಈ ಥರ ಚೈನ್ ಸ್ಟಿಚ್ಚನ್ನ ನಾವು ಇವಾಗ ಕಲಿಬೇಕು ನೋಡಿ. 2 ಎಳೆ ದಾರದಲ್ಲೇ ನೋಡಿ, ಕಲರ್ಸ್ ದಾರ ನೀವು ಯಾವ ಕಲರ್ ತಗೊಳ್ರಿ. ಈಗ 2 ಎಳೆ ದಾರದಿಂದಲೇ ನಾವು ಈಗ ನೆಕ್ಸ್ಟು ಬೇಸಿಕ್ ಸ್ಟಿಚ್ಚನ್ನ ಹಾಕಬೇಕು.
ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ ಎರಡೆಳೆ ದಾರದಿಂದ ಬೇಸಿಕ್ ಸ್ಟಿಚ್ನ ನೀಡ್ಲಲ್ಲಿ ಯಾವ ರೀತಿ ಹಾಕೋದು ಅಂತ ಹೇಳಿಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತೇಳಿ ತಿಳ್ಕೊಂಡಿದ್ದೀನಿ. ಎಷ್ಟು ಈಸಿ ಮೆಥಡಲ್ಲಿ ನೀವು ಎರಡೆಳೆ ದಾರನ ಈ ಥರ ಸುತ್ತಕೊಂಡು ಇಟ್ಕೋಬೇಕು. ಇಟ್ಕೊಂಡ ನಂತರ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಬೇಸಿಕ್ ಸ್ಟಿಚ್ನ ಎರಡೆಳೆ ದಾರದಲ್ಲಿ ಬೇಸಿಕ್ ಸ್ಟಿಚ್ನ ಯಾವ ರೀತಿ ಹಾಕೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತೇಳಿ ತಿಳ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.